ನೋಡಿ ಈ ತರ ಇರುತ್ತೆ. ಪ್ರಾಸೆಸ್ ಹೇಗಿರುತ್ತೆ ಮಾಡೋದು ಅಂತ ಹೇಳಿ ನೋಡ್ಕೊಂಬನ್ನಿ. ತುಂಬಾ ಸಿಂಪಲ್, ಏನು ಕಷ್ಟ ಪಡೋಗಿಲ್ಲ. ಇದನ್ನ ಹೌಸ್ ವೈಫ್, ವರ್ಕಿಂಗ್ ವುಮೆನ್ಸ್ ಯಾರು ಬೇಕಾದ್ರೂ ಕ್ವಿಕ್ ಆಗಿ ಮಾಡುವಂತ ಒಂದು ಡಿಟಾಕ್ಸ್ ವಾಟರ್ ಇದು. ಸಿಂಪಲ್ ಆಗಿರುತ್ತೆ, ಮಾಡೋದು ಕೂಡ ಈಸಿ. ನೋಡ್ಕೊಂಬನ್ನಿ. ಈ ಒಂದು ಪ್ರಾಡಕ್ಟ್ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಸೊ ತುಂಬಾ ಬೇಗ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿದೆ ಕೂಡ. ಸೊ ಇದು ನಾನು ತರಿಸ್ತಾ ಇರೋ 2ನೇ ಪ್ಯಾಕೆಟ್. ನಿಮಗೆ ಇದರ ಲಿಂಕ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ವೆಯ್ಟ್ ಲಾಸ್ ಇದ್ರದ್ದು ಹರ್ಬ್ ಟೀದು ಚೆಕ್ ಮಾಡಿ. ಈಗ ಈ ಪ್ರಾಡಕ್ಟ್ ನ ಬಳಸ್ಕೊಂಡು ನಾನು ಡಿಟಾಕ್ಸ್ ಅಂದ್ರೆ ಗ್ರೀನ್ ಟೀನ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ 2 ಲೋಟ ಅಷ್ಟು ನೀರನ್ನ ಇಟ್ಕೊಳ್ತಾ ಇದ್ದೀನಿ. ಈ 2 ಲೋಟ 1 ಲೋಟ ಕನ್ಸಿಸ್ಟೆನ್ಸಿಗೆ ಬರಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ನಾನು ತರಿಸಿರುವಂತಹ ಹರ್ಬ್ಸ್ ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಕುದಿಸ್ಬೇಕು. ನೀವು ಹಾಗೆ ಕುಡಿತೀನಿ ಅನ್ನೋರು ಹಾಗೆ ಕುಡಿಬಹುದು. ನಾನು 1 ಪಿಂಚ್ ಅಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ತೀನಿ ಫ್ಲೇವರ್ಗೆ. ಸೊ ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ಇದನ್ನ ಕೊತ್ತ ಕುದಿಸಿ 2 ಲೋಟ ಇರುವಂತ ನೀರು 1 ಲೋಟ ನೀರಿಗೆ ಬರಬೇಕು. ಮಾಡೋದು ಕೂಡ ತುಂಬಾ ಸುಲಭ, 2 ನಿಮಿಷ. ಈಗ ಸೋದಿಸಿಟ್ಕೊಂಡಿದ್ದೀನಿ. ಈಗ ನಾನು 1 ಲೋಟಗೆ ಸರ್ವ್ ಮಾಡ್ಕೋತೀನಿ. ನೋಡಿ ಕರೆಕ್ಟ್ ಆಗಿ ನನಗೀಗ 2 ಲೋಟ ನೀರಿದ್ದು 1 ಲೋಟ ನೀರ್ ಕನ್ಸಿಸ್ಟೆನ್ಸಿಗೆ ಬಂತು. ಈಗ ನಮ್ಮ ಒಂದು ಡಿಟಾಕ್ಸ್ ವಾಟರ್ ಅಥವಾ ಗ್ರೀನ್ ಟೀ ರೆಡಿ ಆಯ್ತು. ಇದು ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಖಂಡಿತ ಟ್ರೈ ಮಾಡಿ, ಇದನ್ನ ಮಿಸ್ ಮಾಡಬೇಡಿ. ಇದನ್ನ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೋಬಹುದು, ಇಲ್ಲ ಬ್ರೇಕ್ಫಾಸ್ಟ್ ಆದ್ಮೇಲೂ ತಗೋಬಹುದು. ದಿನಕ್ಕೊಂದು 2-3 ಸಲ ಈ ಒಂದು ಗ್ರೀನ್ ಟೀನ ತಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ಖಂಡಿತ ಆಗತ್ತೆ. ಟ್ರೈ ಮಾಡಿ.